ಹಲೋ ಹಾಯ್ ನಮಸ್ಕಾರ. ನಮ್ಮನೆ ಹೆಂಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲೆಸ್. ಇವತ್ತಿನ ದಿವಸ ನಾನು ನಿಮಗೆ ಪೀನಟ್ ಬಟರ್, ಸಾಮಾನ್ಯವಾಗಿ ನೋಡಿ ಕಡಲೆಯ ರೂಪದಲ್ಲಿರ್ತಕ್ಕಂಥ ಒಂದು ಹಣ್ಣು ಅಂತ ಹೇಳ್ಬೋದು, ಅಥವಾ ಇದೊಂದು ಕಾಯಿ. ಇದು ಆ್ಯಕ್ಚುಲಿ ಇದು ಕಡಲೆ ಥರ ಇರ್ತದೆ ನೋಡಲಿಕ್ಕೆ. ನೋಡಿ ಇಲ್ಲೊಂದು ಸ್ವಲ್ಪ ದೊಡ್ಡ ಗಾತ್ರ ಆಗಿದೆ ಪೀನಟ್ ಬಟರ್. ಇದನ್ನು ಹಸಿಯಾಗಿ ಕೂಡ ತಿನ್ಬೋದು. ಇದು ಹಣ್ಣಾದಾಗ ಭಾಳ ಹಳದಿ ಬಣ್ಣಕ್ಕೆ ಹೋಗಿ ಮತ್ತು ಕೆಂಪು ಬಣ್ಣ ಹಾಕದೆ. ಆ ಟೈಮಲ್ಲಿ ಸ್ವಲ್ಪ ಗಟ್ಟಿ ಹಾಕದೆ. ಈಗ ತಿಂದರೆ ಒಳ್ಳೆ ಕಡಲೆ ಥರ ತುಂಬ ಚೆಂದ ಜಗ್ ತಿನ್ನಲಿಕ್ಕೆ ಹಾಕದೆ. ಮಕ್ಕಳು ತುಂಬ ಇಷ್ಟಪಡ್ತಕ್ಕಂಥ ಒಂದು ಕಾಯಿ ಇದು ಪೀನಟ್ ಬಟರ್. ನನ್ನ ಕೈಯಲ್ಲಿ ಪೀನಟ್ ಬಟರ್ ಇದೆ. ಇದರ ಹೂವನ್ನು ನೋಡಬೇಕಿದ್ರೆ ನೋಡಿ, ಇದು ಸ್ಟಾರ್ಟಿಂಗ್ ಸ್ಟೇಜ್. ಇದು ಹೂವಿನ ಮೊದಲ ಹಂತ ಹೂವಲ್ಲಿದೆ, ಎರಡನೇ ಹಂತ ಹೀಗೆ ಬರ್ತದೆ. ಸ್ಟಾರ್ಟಿಂಗ್ ನೋಡಿ ಈ ಥರ ಆಗ್ತದೆ ನೋಡಿ. ಅಲ್ಲಿ ಇದರ ಗೆಲ್ಲು ಹೋಗಿದೆ ನೋಡಿ, ಅಲ್ಲಿ ಒಂದಷ್ಟು ಇದಾಗಿದೆ, ಪೀನಟ್ ಬಟರ್ ಆಗಿದೆ ನಮ್ಮಲ್ಲಿ. ಇಷ್ಟು ಪೀನಟ್ ಬಟರ್ ತುಂಬ ಚೆಂದ ಈ ವರ್ಷ ನಮಗೆ ಆಗಿದೆ. ಇದು ಮೊದಲ ಬಾರಿಗೆ ಆಗೋದಿಲ್ಲ, ಸುಮಾರು ಒಂದು 5-6 ಸಲ ಆಯಿತು ಈ ಸರ್ತಿ ಆಗ್ತಾ ಇರೋದು. ಈ ಪೀನಟ್ ಬಟರ್ನ ವಿಶೇಷ ಏನಂತಂದರೆ, ನಾನು ಇದ್ರ ಬುಡ ಕೆಳಗಿದೆ, ಈ ಕೆಳಭಾಗದಲ್ಲಿ ಕಾಂಪೌಂಡಿನ ಹೊರಗೆ ಬಂದಿದೆ, ಕೆಳಭಾಗದಲ್ಲಿದೆ. ಸ್ವಲ್ಪ ದಾಸವಾಳ ಗಿಡದ ಕಾರಣ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ನೋಡಿ. ಇಲ್ಲಿದೆ, ಈ ಕಡೆ ಹೋಗಿದೆ, ಜೊತೆಗೆ ಇಲ್ಲಿವರೆಗೆ ಇದು ಹಬ್ಬಿದೆ ನೋಡಿ. ಇಲ್ಲಿ ಕೂಡ ಈ ಕಡೆ ಕೂಡ ಹಬ್ಬಿದೆ. ಸ್ವಲ್ಪ ಲಾಕ್ ಮಾಡಿ ನಾವು ಆ ಸೈಡ್ ಇಟ್ಟಿದ್ದೇವೆ, ಯಾಕೆಂತೇಳಿದ್ರೆ ಅದು ಈ ಕಡೆ ವಾಲದಾಗಿ ನೋಡಿ, ಇಲ್ಲಿ ಕೂಡ ಆಗಿದೆ. ಹಾಗಾಗಿ ಈ ಬುಡ ಅಲ್ಲಿ ಆದರೆ ಅದು ಈ ಕಡೆ ಮತ್ತು ಆ ಕಡೆ ಒಂದು ಉದ್ದ ಭಾಗದಲ್ಲಿ ಕಾಂಪೌಂಡಿಗೆ ಹಬ್ಬಿದೆ. ಸ್ವಲ್ಪ ಇದರ ವಿಶೇಷ ಅಂತ ತಿಳ್ಕೊಳ್ಳುವ. ಪೀನಟ್ ಬಟರ್ ಗಿಡ ನಾನು ಕೃಷಿ ಗಿಡ ಅಂತ ತಂದಿದ್ದೇನೆ. ಅದು ಬೀಜ ಹಾಕಿ ಮಾಡಿದ ಗಿಡ ಅಲ್ಲ, ನರ್ಸರಿಯಿಂದ ತಂದಿರ್ತಕ್ಕಂಥ ಗಿಡ ಒಂದು ವಿಚಾರ. ಎರಡನೇದು, ಇದು ಪಾಟಲ್ಲಿತ್ತು. ಪಾಟಲ್ಲಿಯೂ ಕೂಡ ನನಗೆ ಇದೇ ರೀತಿಯಾಗಿರ್ತಕ್ಕಂತಹ ಪೀನಟ್ ಬಟರ್ ಆಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ. ಹಾಗಾಗಿ ನಾನೇನು ಮಾಡಿದೆ, ಇದು ನೋಡಲಿಕ್ಕೆ ತುಂಬ ನೋಡಲಿಕ್ಕೂ ಚಂದದ ಹೂ ಹಾಗೂ ತಿನ್ನಲಿಕ್ಕೂ ರುಚಿಯಾದ ಕಾರಣ ನಾನೇನು ಮಾಡಿದೆ, ಇದರ ನಮ್ಮ ಮನೆ ಅಂಗಳದಲ್ಲಿದ್ದಕ್ಕಿಂತಲೂ ಬದಿಯಲ್ಲಿದ್ದರೆ ಇನ್ನೂ ಚೆಂದ ಹಾಕದೆ ಅನ್ನೋ ಕಾರಣಕ್ಕೋಸ್ಕರ ಈ ಬದಿಯಲ್ಲಿ ಹಾಕಿದ್ದೇನೆ. ನಿಮ್ಮ ಮನೆಯು ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಸ್ಥಳದಲ್ಲಿ ಖಂಡಿತವಾಗಲೂ ಕೂಡ ಪೀನಟ್ ಬಟರನ್ನು ಬೆಳೆಸ್ಬೋದು. ಹಾಗೂ ನಿಮ್ಮ ಮನೆಯ ಗಾರ್ಡನ್ಗೆ ಇದೊಂದು ಸೇರ್ಪಡೆ ಆಗಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.